ನಮಸ್ತೆ, ಹರೇ ಕೃಷ್ಣ. ನಿಮ್ಮ ಮಕ್ಕಳು ಓದಿನಲ್ಲಿ ಹಿಂದೆ ಇದ್ದಾರಾ? ಓದಿನಲ್ಲಿ ಏಕಾಗ್ರತೆ ಇಲ್ವಾ? ಗಮನ ಬೇರೆಡೆ ಹೋಗ್ತಿದ್ಯಾ? ಇನ್ನು ಯಾರಿಗೆ ವಿದ್ಯೆ ಸರಿಯಾಗಿ ಬರ್ತಿಲ್ಲ, ಓದಿದೆಲ್ಲ ಮರ್ತು ಹೋಗ್ತಿದೆ, ತುಂಬ ದಡ್ಡರಾಗಿದ್ದಾರೆ ಅನ್ನೋರು ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಯುಗಾದಿ ಹಬ್ಬದ ದಿನ ಹಯಗ್ರೀವ ದೇವರನ್ನು ಮತ್ತು ದತ್ತಾತ್ರೇಯರನ್ನು ಪೂಜೆ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಸ್ತುಗಳು ಅಂದರೆ ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೆನ್ಸಿಲ್, ಎರೇಸರ್, ಈ ವಸ್ತುಗಳನ್ನು ದಾನ ಮಾಡಬೇಕಾಗತ್ತೆ. ಇನ್ನು ಈ ದಿನ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಸರಸ್ವತಿ ದೇವಿಯ ಸ್ತೋತ್ರವನ್ನು 33 ಸಾರಿ ಹೇಳಿ ಸರಸ್ವತಿ ದೇವಿಯನ್ನು ಪೂಜಿಸಿ ಬೆಲ್ಲದನ್ನ ಅಥವಾ ಪೊಂಗಲ್ ಅಂದರೆ ಸಿಹಿ ಪೊಂಗಲನ್ನು ನೈವೇದ್ಯ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮಕ್ಕಳು ತುಂಬ ಬುದ್ಧಿವಂತರಾಗ್ತಾರೆ ಮತ್ತು ವಿದ್ಯಾವಂತರಾಗ್ತಾರೆ ಮತ್ತು ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದುತ್ತಾರೆ. ಮಕ್ಕಳಲ್ಲಿ ಓದಿನಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತದೆ. ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ವೃದ್ಧಿಯಾಗುತ್ತದೆ.